ಸದಾ ಕಾಲ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ಆಗ ದೃಢವಾದ ಸಂಸ್ಕಾರ ಬಂದು ಅಂತ್ಯಕಾಲದಲ್ಲಿಯೂ ಸ್ಮರಣೆ ಬರಲಿಕ್ಕೆ ಸಾಧ್ಯ ಇದೆ. ಕೊನೆ ಗಳಿಗೆಯಲ್ಲಿ ಮಾತ್ರ ಸ್ಮರಣೆ ಮಾಡ್ತೇನೆ ಅಂತಂದ್ರೆ ಬರೋದಿಲ್ಲ. ನಿರಂತರ ಮಾಡ್ತಾ ಇದ್ರೇನೆ ಬರೋದು ಕಷ್ಟ. ಕೊನೆಯಲ್ಲಿ ಮಾತ್ರ ಮಾಡ್ತೇನೆ ಅಂತಂದ್ರೆ ಆಗೋದೇ ಇಲ್ಲ. ಬಹುಕಾಲ 1 ವರ್ಷ ಇಡೀ ಅಭ್ಯಾಸ ಮಾಡಿದವನಿಗೆ ಅಂತ್ಯಕಾಲದಲ್ಲಿ ಪರೀಕ್ಷೆಯಲ್ಲಿ ಸರಿಯಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಮಾತ್ರ ನಾನು ಸರಿಯಾಗಿ ಬರೀತೀನಿ ಅಂದ್ರೆ ಏನ್ ಬರೀತಾನೆ? ಅಭ್ಯಾಸ ಇರೋದಿಲ್ಲ, ಬರೀಲಿಕ್ಕೆ ಆಗೋದಿಲ್ಲ. ಪದೇ ಪದೇ ಓದಿ ಅಭ್ಯಾಸ ಮಾಡಿ ತಲೆಯಲ್ಲಿ ಇಟ್ಕೊಂಡಾಗ ಬರೀಲಿಕ್ಕೆ ಆಗ್ತದೆ. ಕೊನೆಯಲ್ಲಿ 1 ಸಲ ಓದಿ ಬರಿತೇನೆ ಅಂತಂದ್ರೆ ಆಗೋದಿಲ್ಲ. ಹಾಗೆ ಪರಮಾತ್ಮನ ಸ್ಮರಣೆ ಅಂತ್ಯಕಾಲದಲ್ಲಿ ಮಾಡೋದು ವಿಶೇಷ. ಅದು ಬರಬೇಕಾದ್ರೆ ಸದಾಕಾಲ ಸ್ಮರಣೆ ಮಾಡಲೇಬೇಕು. ಅಲ್ಲ, ಅಂತ್ಯಕಾಲದಲ್ಲಿ ಮರಣ ಆಗ್ತದೆ ಅಂತ ದುಃಖ ಇರುವಾಗ ಎಲ್ಲರೂ ಆ ದುಃಖದಲ್ಲಿರ್ತಾರೆ. ಸಾಯುವವರು ಕೂಡ ಅದೇ ದುಃಖ, ಮರಣ ಆಗ್ತದೆ ನನಗೆ ಅಂತ ದುಃಖದಲ್ಲಿರ್ತಾರೆ. ಸ್ಮರಣೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ದೇಹಾಭಿಮಾನ ಬಿಡಬೇಕು. ದೇಹಾಭಿಮಾನ, ಹೆಂಡತಿ ಮಕ್ಕಳು ಅನ್ನೋ ಅಭಿಮಾನ ಬಿಡ್ತಾ ಬರಬೇಕು. ಆವಾಗ ಸಾಯ್ತೇನೆ ಅನ್ನುವಂಥ ದುಃಖ ಆಗೋದಿಲ್ಲ. ದುಃಖ ಆಗ್ಲಿಕ್ಕೆ ಕಾರಣ ಇಲ್ಲ. ಇಷ್ಟು ಹೇಳಿ ಭಗವಂತನ ಚಿಂತನೆ ಮಾಡುವ ಕ್ರಮ ಏನು ಅಂತ ಚಿಂತನೆ ಮಾಡಬೇಕು ಮರಣಕಾಲದಲ್ಲಿ ಪರಮಾತ್ಮನನ್ನ. ಇದು ಪರಮಾತ್ಮನ ಧ್ಯಾನ ಮಾಡುವ ಕ್ರಮ. ಕವಿಂ ಅಂತಂದ್ರೆ ಆ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ. ಕವಿ ಅಂದ್ರೆ ಜ್ಞಾನಿ, ಸರ್ವಜ್ಞನಾಗಿದ್ದಾನೆ. ಪುರಾಣಂ, ಅನಾದಿ ಕಾಲದಿಂದ ಇದ್ದಾನೆ ಅಂತ ಅರ್ಥ. ಪುರಾಣ ಅಂದ್ರೆ ಪುರಾ, ಬಹಳ ಹಿಂದಿನ ಕಾಲದಿಂದಲೂ ಇದ್ದಾನೆ. ಅಂದ್ರೆ ನವೀನನಾಗಿಯೂ ಇದ್ದಾನೆ. ಬಹಳ ಹಳೆಯ ಕಾಲದಿಂದ ಇದ್ದಾನೆ ಅಂದ್ರೆ ಈಗ ಮುದುಕನಾಗಿದ್ದಾನೆ ಅಂತ ಅರ್ಥ ಅಲ್ಲ, ನವೀನನಾಗಿ ಇದ್ದಾನೆ. ಪುರಾ ಅಂದ್ರೆ ಪ್ರಾಚೀನ ಕಾಲದಿಂದಲೂ ಇದ್ದಾನೆ, ಅಂದ್ರೆ ನವೀನನಾಗಿಯೂ ಇದ್ದಾನೆ. ಪುರಾಣ ಅಂತ ಆಗಿದೆ, 2 ಸೇರಿ. ಅನುಶಾಸಿತಾರಂ, ಎಲ್ರಿಗೂ ಶಾಸಕನಾಗಿದ್ದಾನೆ ಅವನು. ವೇದದ ಮೂಲಕ ಈ ರೀತಿ ನಡ್ಕೋಬೇಕು ಅಂತ 4 ವರ್ಣದವರಿಗೆ ಶಾಸನ ಮಾಡಿದ್ದಾನೆ. ಅಣೋರಣೀಯಾಂಸಂ, ಅಣುವಿಗಿಂತ ಅಣುವಾಗಿದ್ದಾನೆ. ಜೀವನೇ ಅಣು, ಅಂತಹ ಜೀವನ ಒಳಗೆ ಅವನಿಗೆ ರಕ್ಷಕನಾಗಿ ಅಣುವಾದ ಜೀವನ ಒಳಗೆ ಅಣುವಾಗಿ ಸೇರಿ ಅಣುತರನಾಗಿ ಸೇರಿದ್ದಾನೆ. ಅಣೋರಣೀಯಾಂಸಂ ಅನುಸ್ಮರೇದ್ಯ, ಇಂಥವನನ್ನು ಸ್ಮರಣೆ ಮಾಡಬೇಕು. ಸರ್ವಸ್ಯ ಧಾತಾರಂ, ಎಲ್ಲರನ್ನು ಧರಿಸಿದ್ದಾನೆ, ಬೆಳೆಸ್ತಾನೆ, ಊಟ ಬಟ್ಟೆ ಕೊಟ್ಟು ಸಂರಕ್ಷಣೆ ಮಾಡ್ತಾನೆ. ಧಾರಣ ಪೋಷಣಕರ್ತನಾಗಿದ್ದಾನೆ. ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ, ಇವನು ಹೀಗೆ ಅಂತ ನಿರ್ಧಾರ ಮಾಡಿ ಯಾರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪರಿಪೂರ್ಣವಾಗಿ ಯಾರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಅವರವರ ಯೋಗ್ಯತಾನುಸಾರ ಸ್ವಲ್ಪ ಗೋಚರ ಆಗ್ತಾನೆ. ಅಚಿಂತ್ಯ ರೂಪಂ ಆದಿತ್ಯವರ್ಣಂ, ಉದಯಿಸ್ತಕ್ಕಂಥ ಸೂರ್ಯನಂತೆ ಅಷ್ಟು ದಿವ್ಯ ದೇದೀಪ್ಯಮಾನವಾದ ಅಪ್ರಾಕೃತ ಸ್ವರೂಪವುಳ್ಳವನು. ತಮಸಃ ಪರಸ್ತಾತ್, ಲಕ್ಷ್ಮೀದೇವಿಗಿಂತಲೂ ಮಿಗಿಲಾಗಿದ್ದಾನೆ. ಈ ರೀತಿ ಪರಮಾತ್ಮನನ್ನ ಧ್ಯಾನ ಮಾಡಬೇಕು. ಈ ಶ್ಲೋಕ ನೋಡಿದ್ರೆ ಗಾಯತ್ರಿ ಜಪ ಮಾಡುವಾಗ ಏನು ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೋ, ಗಾಯತ್ರಿ ಮಂತ್ರ ಅರ್ಥ ಅದೇ ಇದರಲ್ಲಿ ಸೇರಿದೆ ಈ ಶ್ಲೋಕದಲ್ಲಿ. ಆದ್ರಿಂದ ಗಾಯತ್ರಿ ಜಪವನ್ನು ವಿಶೇಷವಾಗಿ ಮಾಡಬೇಕು ಅಂತ ಶಾಸ್ತ್ರ ಇದೆ. ಅದನ್ನೇ ಈ ಶ್ಲೋಕ ಹೇಳ್ತಾ ಇದೆ. ಗಾಯತ್ರಿ ಮಂತ್ರ ಅರ್ಥವೇ ಈ ಶ್ಲೋಕದಲ್ಲಿ ತುಂಬಿರೋದು. ಗಾಯತ್ರಿ ಮಂತ್ರ ಏನು? ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ತತ್ ಅಂತಂದ್ರೆ ವ್ಯಾಪ್ತ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನನ್ನು ಪರಿಪೂರ್ಣವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ವತ್ರ ವ್ಯಾಪಿಸಿದವನನ್ನು ಪರಿಪೂರ್ಣವಾಗಿ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಆದ್ರಿಂದ ಅಚಿಂತ್ಯ ರೂಪಂ ಅನ್ನೋದರ ಅರ್ಥ. ತತ್ ಅನ್ನೋದರ ಅರ್ಥವೇ ಅಚಿಂತ್ಯ ರೂಪಂ. ಸವಿತು ಅಂತಿದೆ. ಸವಿತು ಅನ್ನೋ ಶಬ್ದ ಶೂನ್ಯ ಪ್ರಾಣಿ ಪ್ರಸವೇ ಅಂತ ಧಾತು, ಅದರಿಂದ ನಿಷ್ಪನ್ನವಾದ ಶಬ್ದ. ಸವಿತೃ ಅಂತಂದ್ರೆ ಜಗತ್ ಸೃಷ್ಟಿಕರ್ತ ಅಂತ ಅರ್ಥ. ಅದೆಲ್ಲಿ ಬಂದಿದೆ ಈ ಶ್ಲೋಕದಲ್ಲಿ? ಪುರಾಣಂ, ಸೃಷ್ಟಿ ಮಾಡಿದವನು ಮೊದಲೇ ಇರಬೇಕಲ್ವಾ?
ಜಗತ್ತನ್ನು ಸೃಷ್ಟಿ ಮಾಡಿದವನು ಜಗತ್ತಿಗಿಂತ ಮೊದಲೇ ಇರಬೇಕು. ಪುರಾಣಂ, ಎಲ್ಲದಕ್ಕಿಂತಲೂ ಪುರಾ ಅಂದ್ರೆ ಪ್ರಾಚೀನ ಕಾಲದಿಂದ ಇದ್ದವನು ಅಂತ ಸವಿತು ಅನ್ನೋದರ ಅರ್ಥ. ಪುರಾಣಂ. ವರೇಣ್ಯಂ ಅಂತ ಇದೆ. ವರೇಣ್ಯ ಅಂತಂದ್ರೆ ಶ್ರೇಷ್ಠ ಅಂತ ಅರ್ಥ. ಉತ್ತಮವಾದ ಸುಖರೂಪ, ಶ್ರೇಷ್ಠ ಅಂತ ಅರ್ಥ. ಅಲ್ಲಿ ವರೇಣ್ಯಂ ಅನ್ನುವಾಗ ವರ ಉತ್ತಮವಾದ, ಣ ಅಂದ್ರೆ ಸುಖ, ಯ ಅಂದ್ರೆ ಜ್ಞಾನ. ಜ್ಞಾನ ಸುಖ ಜ್ಞಾನ ಸ್ವರೂಪ ಅಂತ ಅರ್ಥ. ಅದು ಕವಿಂ ಅನ್ನೋದ್ರಿಂದ ಗೊತ್ತಾಗ್ತದೆ. ಭರ್ಗ ಅಂತ ಮುಂದಿನ ಪದ. ಭರಣ ಗಮನಕರ್ತೃ ಅಂದ್ರೆ ಪೋಷಣ, ಜಗತ್ತನ್ನ ಪೋಷಣ ಮಾಡುವವನು ಅಂತ ಭರ್ಗ ಶಬ್ದದ ಅರ್ಥ. ಅದು ಇಲ್ಲಿ ಧಾತಾರಂ ಅನ್ನುವಲ್ಲಿ ಬಂದಿದೆ. ಸರ್ವಸ್ಯ ಧಾತಾರಂ ಅಂತ ಅನ್ನುವಲ್ಲಿ ಬಂದಿದೆ. ತತ್ ಸವಿತು ವರೇಣ್ಯಂ ಭರ್ಗ ದೇವಸ್ಯ. ದೇವ ಅಂತಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟ ಅಂತ ಅರ್ಥ. ತತ್ ಅನ್ನೋದು ಅದನ್ನೇ ಹೇಳ್ತದೆ. ಗುಣದಿಂದ ವ್ಯಾಪ್ತ ಅಂತ ಅರ್ಥ ಮಾಡಿಬಿಟ್ರೆ ಅನೇಕ ಗುಣಪೂರ್ಣ ದೇವ ಶಬ್ದದ ಅರ್ಥ ಆಯ್ತು. ತತ್ ಅಂದ್ರೆ ವ್ಯಾಪ್ತ, ತನು ವಿಸ್ತಾರ್ಯ ಧಾತು. ದೇಶದಿಂದ ವ್ಯಾಪ್ತ, ಕಾಲದಿಂದ ವ್ಯಾಪ್ತ, ಗುಣದಿಂದ ವ್ಯಾಪ್ತ ಅಂದ್ರೆ ಎಲ್ಲಾ ದೇಶದಲ್ಲಿದ್ದಾನೆ, ಎಲ್ಲಾ ಕಾಲದಲ್ಲಿದ್ದಾನೆ, ಎಲ್ಲಾ ಗುಣಗಳನ್ನ ಪಡೆದಿದ್ದಾನೆ. ಧೀಮಹಿ ಅಂತ ಇಲ್ಲಿದೆ. ಅನುಸ್ಮರೇತ್ ಅಂತ ಗೀತಾ ಶ್ಲೋಕದಲ್ಲಿ ಇದೆ. ಧಿಯೋ ಯೋನ ಪ್ರಚೋದಯಾತ್ ಅಂತಿದೆ. ಬುದ್ಧಿಯನ್ನ ಪ್ರೇರಣೆ ಮಾಡುವವನು, ಬುದ್ಧಿ ಕೊಡುವವನು. ಅನುಶಾಸಿತಾರಂ ಅನ್ನೋದರ ಅರ್ಥ. ಅನುಶಾಸಿತಾರಂ ಅಂತ ಗೀತಾ ಶ್ಲೋಕದಲ್ಲಿದೆ. ಧಿಯೋ ಯೋನ ಪ್ರಚೋದಯಾತ್ ಅಂತಿದೆ. ಬುದ್ಧಿಯನ್ನ ಪ್ರೇರಣೆ ಮಾಡ್ತಾನು ಅಂತಂದ್ರು ಒಂದೇ, ಶಾಸನ ಮಾಡ್ತಾನೆ ಅಂದ್ರು ಒಂದೇನೆ. ಹೀಗೆ ಗಾಯತ್ರಿಯ ಪ್ರತಿಯೊಂದು ಶಬ್ದದ ಅರ್ಥ ಈ ಶ್ಲೋಕದಲ್ಲಿ ಬಂದಿದೆ. ತತ್ ಸವಿತು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಕವಿಂ ಪುರಾಣಂ ಅನುಶಾಸಿತಾರಂ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತಿದೆ. ತಮಸಃ ಪರಸ್ತಾತ್ ಅಂದ್ರೆ ವರೇಣ್ಯಂ ಶಬ್ದದ ಅರ್ಥ ಉತ್ತಮವಾದ ಜ್ಞಾನ ಸುಖ ಉಳ್ಳವನು ಅಂತಲೂ ಅರ್ಥ, ಶ್ರೇಷ್ಠ ಅಂತಲೂ ಅರ್ಥ. ತಮಸಃ ಪರಸ್ತಾತ್ ಅಂದ್ರೆ ಲಕ್ಷ್ಮೀದೇವಿಗಿಂತ ಉತ್ತಮ ಅಂತ ಅರ್ಥ. ಅನುಸ್ಮರೇತ್ ಅಂದ್ರೆ ಧೀಮಹಿ, ಅದರ ಧೀಮಹಿ ಅನ್ನೋದರ ಅರ್ಥ ಅನುಸ್ಮರೇತ್. ಹೀಗೆ ಗಾಯತ್ರಿ ಜಪ ಮಾಡೋದ್ರಿಂದ ಏನು ಫಲ ಅದು ಇದರಿಂದ ಸಿಗ್ತದೆ. ಅಂದ್ರೆ ಸದಾ ಕಾಲ ಗಾಯತ್ರಿ ಜಪ ಮಾಡ್ತಾ ಅಂತ್ಯಕಾಲದಲ್ಲಿ ಗಾಯತ್ರಿ ಅರ್ಥವನ್ನ ಚಿಂತನೆ ಮಾಡಬೇಕು ಅಂತ ಅಭಿಪ್ರಾಯ ಆಯಿತು. ಗಾಯತ್ರಿ ಜಪ ಮಾಡುವಾಗ ಸೂರ್ಯಮಂಡಲದಲ್ಲಿರುವ ಪರಮಾತ್ಮನನ್ನ ಧ್ಯಾನ ಮಾಡೋದು. ಆದಿತ್ಯವರ್ಣಂ ಅಂತ ಇಲ್ಲಿ ಬಂದಿದೆ. ಹೀಗೆ ಕೃಷ್ಣನ ಅಭಿಪ್ರಾಯ. ಬಹಳ ವಿಶೇಷವಾದ ಶ್ಲೋಕ ಇದು, ಗಾಯತ್ರಿಗೆ ಸಮಾನವಾದಂತಹ ಶ್ಲೋಕ. ಯಾಕೆಂದ್ರೆ ಅದೇ ಅರ್ಥವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಇನ್ನು ಮರಣಕಾಲದಲ್ಲಿ ಇನ್ನೇನ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯೋಗಿಗಳು ಎರಡು ಥರ ಇದ್ದಾರೆ. ರಾಜಯೋಗಿಗಳು, ಹಠಯೋಗಿಗಳು ಅಂತ ಎರಡು ಥರ. ಆ ಎರಡೂ ಪ್ರಕಾರದ ಯೋಗಿಗಳ ಪೈಕಿ ಹಠಯೋಗಿಗಳು ಅಂತಂದ್ರೆ ಪ್ರಾಣಾಯಾಮಾದಿಗಳನ್ನು ವಿಶೇಷವಾಗಿ ಮಾಡುವವರು, ಅದರಿಂದ ಪ್ರಾಣವಾಯುವನ್ನ ನಿಯಂತ್ರಣ ಮಾಡಿಟ್ಟುಕೊಂಡವರು, ಅವರು ಹಠಯೋಗಿಗಳು. ಪ್ರಾಣಾಯಾಮಾದಿ ಯೋಗವನ್ನ ಮಾಡತಕ್ಕಂಥವ್ರು, ಯೋಗಾಸನ ಪ್ರಾಣಾಯಾಮ ಇದರಿಂದ ವಾಯು ಜಯ ಸಂಪಾದನೆ ಮಾಡಿದವರು ಹಠಯೋಗಿಗಳು. ಅವರಿಗೆ ಜ್ಞಾನ ಅಪೂರ್ಣವಾಗಿರ್ತದೆ. ಹಠಯೋಗಿಗಳಿಗೆ ಪ್ರಾಣಾಯಾಮ ಇದೇ ಜಾಸ್ತಿ, ಜ್ಞಾನ ಅಪೂರ್ಣ. ಆದರೂ ಹಠಯೋಗಿಗಳಾದ್ರಿಂದ ಪ್ರಾಣಾಯಾಮಾದಿಗಳಿಂದ ವಾಯು ಜಯ ಮಾಡಿಕೊಂಡಿದ್ರಿಂದ ಮೋಕ್ಷ ಆಗ್ತದೆ. ಆದ್ರೆ ಅಲ್ಪ ಮೋಕ್ಷ, ಅಲ್ಪ ಮುಕ್ತಿ, ಪರಿಪೂರ್ಣವಾದ ಮೋಕ್ಷ ಸಿಗೋದಿಲ್ಲ. ಇನ್ನು ರಾಜಯೋಗಿಗಳು ಅಂತಿದ್ದಾರೆ. ಅವರು ಪ್ರಾಣಾಯಾಮಾದಿಗಳನ್ನು ಕಡಿಮೆ ಮಾಡ್ತಾರೆ. ಶಾಸ್ತ್ರ ಶ್ರವಣ, ಮನನ, ಧ್ಯಾನ ಇದೇ ಜಾಸ್ತಿ. ಇದರಿಂದ ಪರಮಾತ್ಮನಲ್ಲೇ ಮನಸ್ಸಿಟ್ಟು ಶ್ರವಣ ಮನನ ಧ್ಯಾನಗಳನ್ನು ಮಾಡ್ತಾ ಇರ್ತಾರೆ. ಇವರು ರಾಜಯೋಗಿಗಳು.
ಇವರಿಗೆ ಮೋಕ್ಷ ಸ್ವಲ್ಪ ತಡವಾಗಿ ದೊರೆಯುತ್ತದೆ, ಆದರೆ ಪರಿಪೂರ್ಣವಾದ ಮೋಕ್ಷ, ಪೂರ್ಣ ಮುಕ್ತಿಯನ್ನು ಪಡಿತಾರೆ. ಅದರಲ್ಲಿ ಹಠಯೋಗಿಗಳು ಮಾಡೋ ಕ್ರಮ ಹೇಗೆ ಅಂತಂದ್ರೆ, 72,000 ನಾಡಿಗಳಿರ್ತದೆ. ಅದರ ವಾಯು ಸಂಚಾರ ಆಗುವ ದ್ವಾರಗಳನ್ನೆಲ್ಲ ನೇಮನ ಮಾಡಿ, ಪ್ರಾಣಾಯಾಮದಿಂದ ವಾಯು ಸಂಚಾರ ದ್ವಾರಗಳನ್ನೆಲ್ಲ ಬಂದ್ ಮಾಡಿ, ಮನಸ್ಸನ್ನ ಹೃದಯದಲ್ಲಿಟ್ಟು ಅಂದ್ರೆ ಪರಮಾತ್ಮನಲ್ಲಿಟ್ಟು, ಪ್ರಾಣವಾಯುವನ್ನ ತಲೆಗೆ ತಂದುಕೊಂಡು ತಲೆಯ ಬ್ರಹ್ಮರಂಧ್ರದ ಮೂಲಕ ಓಂ ಅಂತ ಒಂದು ಏಕಾಕ್ಷರ ಪ್ರಣವ ಮಂತ್ರವನ್ನ ಜಪ ಮಾಡ್ತಾ ದೇಹವನ್ನು ಬಿಟ್ಟು ಜೀವ ತಲೆಯಿಂದ ಮೇಲೆ ಹೋಗ್ತಾನೆ. ಇದು ಹಠಯೋಗಿಗಳ ಕ್ರಮ. ಸರ್ವದ್ವಾರಾಣಿ ಸಂಯಮ್ಯ, ಪ್ರಾಣ ಸಂಚಾರ ಮಾಡುವ 72,000 ನಾಡಿ ದ್ವಾರಗಳನ್ನು ನಿಯಂತ್ರಣ ಮಾಡಿ ಆ ಪ್ರಾಣವಾಯುವನ್ನು ತಲೆಗೆ ತರೋದು. ಮನಸ್ಸನ್ನ ಪರಮಾತ್ಮನಲ್ಲೇ ಇಟ್ಟಿರಬೇಕು. ಈ ರೀತಿ ಮಾಡಿ ದೇಹ ಬಿಡುವವರು ಹಠಯೋಗಿಗಳು. ಇಂಥ ಪರಮಾತ್ಮನ ಸ್ವರೂಪ ಸ್ಮರಣೆ ಮಾಡಿ ಪ್ರಾಣಾಯಾಮದಿಂದ ಮೂಲಕ ಹಠಯೋಗಿಗಳು, ಶ್ರವಣ ಮನನ ಧ್ಯಾನಗಳಿಂದ ರಾಜಯೋಗಿಗಳು ಮೋಕ್ಷಕ್ಕೆ ಹೋಗ್ತಾರೆ, ಅವರಿಗೆ ಸಿದ್ಧಿ ಆಗ್ತದೆ. ಅವರು ಮತ್ತೆ ಮರಳಿ ಸಂಸಾರಕ್ಕೆ ಬರೋದಿಲ್ಲ. ಮೋಕ್ಷಕ್ಕೆ ಹೋದವು ಪರಮಾತ್ಮನ ಲೋಕ ಬಿಟ್ಟು ಬೇರೆ ಯಾವ ಲೋಕಕ್ಕೆ ಹೋದರೂ ಕೂಡ ಮತ್ತೆ ಸಂಸಾರಕ್ಕೆ ಮರಳಿ ಬರಬೇಕಾಗ್ತದೆ. ಪರಮಾತ್ಮನ ಬಳಿ ಹೋದವರಿಗೆ ಪುನರ್ಜನ್ಮ ಇಲ್ಲ. ಇನ್ನೊಂದು ಮಹಿಮೆ ಹೇಳ್ತಾ ಇದ್ದಾನೆ ಅರ್ಜುನ. ನನ್ನ ಮತ್ತೊಂದು ಮಹಿಮೆ ಏನು ಅಂತಂದ್ರೆ, ಮನುಷ್ಯರ 1 ವರ್ಷ, ಮನುಷ್ಯಮಾನದಿಂದ 1 ವರ್ಷ ಆದ್ರೆ ದೇವತೆಗಳಿಗೆ 1 ದಿವಸ. ದೇವತೆಗಳಿಗೆ 1 ದಿವಸ. ನಮ್ಮ 1 ವರ್ಷ ದೇವತೆಗಳಿಗೆ 1 ದಿವಸ. ಅಂಥ ದೇವತೆಗಳ ದಿವಸ 360 ಆದ್ರೆ ಅದು ದೇವತೆಗಳ 1 ವರ್ಷ ಆಗ್ತದೆ. ಆ ದೇವತೆಗಳದ್ದು 12 ವರ್ಷ ಆದ್ರೆ ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ 4 ಯುಗ ಆಗ್ತದೆ. ಆ 4 ಯುಗಗಳು 1000 ಆದ್ರೆ ಬ್ರಹ್ಮದೇವರಿಗೆ 1 ಹಗಲು. ಚತುರ್ಯುಗ ಸಹಸ್ರಂ ಯದ್ ಬ್ರಹ್ಮಣೋ ದಿನ ಮುಚ್ಯತೆ ಅಂತ. ಹೀಗೆ ಮನುಷ್ಯಮಾನದಿಂದ ಲೆಕ್ಕ ಹಾಕಿದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ 100 ವರ್ಷ ಆಗ್ತದೆ. ಮನುಷ್ಯರ 1 ವರ್ಷ, ದೇವತೆಗಳಿಗೆ 1 ದಿನ. ದೇವತೆಗಳ 12 ವರ್ಷಗಳು 4 ಯುಗ. ಅದು 1000ವಾದರೆ ಬ್ರಹ್ಮದೇವರಿಗೆ 1 ಹಗಲು. ಬ್ರಹ್ಮದೇವರಿಗೆ 100 ವರ್ಷ ಆದ್ರೆ ಅದು ಪರಮಾತ್ಮನಿಗೆ 1 ಹಗಲು. ಆ ಹಗಲಿನಲ್ಲಿ ನಾನು ಸೃಷ್ಟಿ ಮಾಡ್ತೇನೆ, ಬ್ರಹ್ಮದೇವರಿಗೆ ರಾತ್ರಿ ಆಗುವಾಗ ಪ್ರಳಯ ಮಾಡ್ತೇನೆ. ಆದರೆ ಬ್ರಹ್ಮದೇವರ 100 ವರ್ಷ ಪರಮಾತ್ಮನಿಗೆ 1 ಹಗಲು ಅಂತ ಲೆಕ್ಕ ಹಾಕಿ, ಅಂಥ ಹಗಲು 360 ಆದ್ರೂ 1 ವರ್ಷ, ಅಂತಹದ್ದು 100 ವರ್ಷ ಪರಮಾತ್ಮನ ಆಯುಷ್ಯ ಮುಗಿತು ಅಂತ ಮಾತ್ರ ಲೆಕ್ಕ ಹಾಕಬಾರ್ದು. ಭಗವಂತನ ಆಯುಷ್ಯಕ್ಕೆ ಮಿತಿಯೇ ಇಲ್ಲ. ಬ್ರಹ್ಮದೇವರ 100 ವರ್ಷ ಪರಮಾತ್ಮನಿಗೆ 1 ನಿಮಿಷ ಇದ್ದ ಹಾಗೆ ಅಷ್ಟೇ. ಅದು ಇದ್ದ ಹಾಗೆ ಅಂತ ಹೇಳಬೇಕು. ಯಾಕೆ ನಿಮಿಷ ಅಂತ ಹೇಳಿದರೂ ಕೂಡ ಮತ್ತೆ ಅದ್ರ ಲೆಕ್ಕ ಹಾಕಿದ್ರೆ ಇಷ್ಟು ವರ್ಷ ಅಂತ ಒಂದು ನಿಯಮ ಬರ್ತದೆ. ಇಲ್ವೇ ಇಲ್ಲ. ಅವನ ಆಯುಷ್ಯಕ್ಕೆ ಮಿತಿ ಇಲ್ಲ. ಅನಾದ್ಯ ಅನಂತನಾಗಿದ್ದಾನೆ ಪರಮಾತ್ಮ. ಬ್ರಹ್ಮದೇವರ ದಿವಸ ಬೆಳಗಾಗುವಾಗ, ಅಂದ್ರೆ ತನಗೆ ದಿವಸ ಬೆಳಗಾಗುವಾಗ ಸೃಷ್ಟಿ, ರಾತ್ರಿ ಕಾಲ ಸಂಹಾರ. ತಾನು ಮಾತ್ರ ಒಂದೇ ರೀತಿ ಇರ್ತಾನೆ. ಪ್ರಾಣಿಗಳು, ಜೀವರು ಮಾತ್ರ ಹುಟ್ಟೋದು, ಸಾಯ್ತಾ ಇರ್ತಾರೆ. ಆದ್ರಿಂದ ಪರಮಾತ್ಮನಿಗೆ ಅಕ್ಷರ ಅಂತ ಹೆಸರು. ಇನ್ನು ಸಾಯುವ ಕಾಲಕ್ಕೆ ಮಾರ್ಗಸ್ಮರಣೆ ಅಂತ ಮತ್ತೊಂದು ಮಾಡಬೇಕು. ಸಾಯುವ ಜೀವ ಮೋಕ್ಷಕ್ಕೆ ಹೋಗುವ ಮಾರ್ಗ ಬೇರೆ ಇದೆ. ಒಂದು ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಅಂತ 2 ಮಾರ್ಗ ಇದೆ. ಆ ಜ್ಞಾನ ಮಾರ್ಗವನ್ನು ಚಿಂತನೆ ಮಾಡಬೇಕು ಮೋಕ್ಷಕ್ಕೆ ಹೋಗುವ. ಅದೇನದು, ಯಾವ ಮಾರ್ಗ ಅಂದ್ರೆ, ದೇಹ ಬಿಟ್ಟು ಹೊರಟಂತ ಜೀವ ಮೊದಲು ಅರ್ಚಿ ಲೋಕಕ್ಕೆ ಹೋಗ್ತಾನೆ. ಅರ್ಚಿ ಅಂತ ಒಬ್ಬ ದೇವತೆ. ಅಗ್ನಿದೇವರಿಗೆ 2 ಮಕ್ಕಳು, ಅಗ್ನಿ ಮತ್ತು ಜ್ಯೋತಿಸ್ಸು ಅಂತ ಅವ್ರಿಗೆ ಹೆಸರು. ಅಗ್ನಿ ಮತ್ತು ಜ್ಯೋತಿಸ್ಸು ಅಂತ ಅಗ್ನಿದೇವರ ಮಕ್ಕಳು. ಅದರಲ್ಲಿ ಜ್ಯೋತಿಸ್ಸಿಗೆ ಅರ್ಚಿ ಅಂತ ಇನ್ನೊಂದು ಹೆಸರು. ಮೊದಲು ಹೋಗೋದು ಆ ಅರ್ಚಿ ದೇವತೆ ಲೋಕಕ್ಕೆ.
ಅಲ್ಲಿಂದ ಮೇಲೆ ಹಗಲಿಗೆ ಅಭಿಮಾನಿ ದೇವತೆ ಲೋಕ ಸಿಗ್ತದೆ, ಅಲ್ಲಿ ಹೋಗ್ಬೇಕು. ಹಗಲು ಹೊತ್ತಿಗೆ ಅಭಿಮಾನಿ ದೇವತೆ ಲೋಕ. ಅಲ್ಲಿಂದ ಮೇಲೆ ಶುಕ್ಲ ಪಕ್ಷಾಭಿಮಾನಿ ದೇವತಾ ಲೋಕಕ್ಕೆ ಹೋಗ್ಬೇಕು. ಅಲ್ಲಿಂದ ಮೇಲೆ ಉತ್ತರಾಯಣ ಕಾಲ, ಆ ಕಾಲಾಭಿಮಾನಿ ದೇವತೆ ಲೋಕಕ್ಕೆ ಹೋಗ್ಬೇಕು. ಅನಂತರ ಚತುರ್ಮುಖ ಬ್ರಹ್ಮದೇವರ ಲೋಕ. ಆಮೇಲೆ ಪ್ರಳಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರ ಜೊತೆಗೆ ಪರಮಾತ್ಮನಲ್ಲಿ ಹೋಗಿ ಸೇರೋದು. ಅಂಥವರಿಗೆ ಪುನರಾವರ್ತಿ ಇಲ್ಲ. ಇದು ಪರಬ್ರಹ್ಮನ ಸಾಕ್ಷಾತ್ಕಾರ ಆದವರಿಗೆ ಮಾತ್ರ ಈ ಮಾರ್ಗ ಸಿಗ್ತದೆ. ಅದನ್ನೇ ಆಚಾರ್ಯರು ಅರ್ಚಿರಾಧಿಪಥ ವಾಯುಂ ಪ್ರಾಪ್ಯ ತೇನ ಜನಾರ್ದನಂ ಯಾಂತಿ ಅಂತ. ಈ ಅರ್ಚಿ ಹಗಲು ಲೋಕ, ಹಗಲಿನ ಅಭಿಮಾನಿ ದೇವತೆ ಲೋಕ, ಶುಕ್ಲಪಕ್ಷಾಭಿಮಾನಿ ದೇವತೆ ಲೋಕ, ಉತ್ತರಾಯಣ ಕಾಲಾಭಿಮಾನಿ ದೇವತಾ ಲೋಕ, ಆಮೇಲೆ ಭಾರತೀಯ ಲೋಕ, ವಾಯುದೇವರ ಲೋಕ, ಚತುರ್ಮುಖ ಬ್ರಹ್ಮದೇವರ ಲೋಕ, ಅಲ್ಲಿಂದ ಪರಮಾತ್ಮನ ಬಳಿ. ಇನ್ನೊಂದು ಕರ್ಮ ಮಾರ್ಗ ಅಂತಿದೆ. ಅಂದ್ರೆ ಬರೇ ಕರ್ಮ ಮಾಡಿದವರಿಗೆ ಧೂಮಾಭಿಮಾನಿ ಲೋಕಕ್ಕೆ ಹೋಗ್ತಾರೆ ಮೊದಲು, ಹೊಗೆಗೆ ಅಭಿಮಾನಿಯಾದ ದೇವತೆ ಲೋಕ. ಅಲ್ಲಿಂದ ದಕ್ಷಿಣಾಯನಾಭಿಮಾನಿ ದೇವತಾ ಲೋಕ. ಹಾಗೆ ಕ್ರಮವಾಗಿ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿದ್ದು ಪುಣ್ಯ ಮುಗಿದ ಮೇಲೆ ಮತ್ತೆ ಭೂಮಿಗೆ ವಾಪಸ್ ಬರ್ತಾರೆ. ಆದರೆ ಕೆಲವು ಕಡೆ ರೂಢಿ ಇದೆ, ಒಂದು ಮಾತಿದೆ ಹೇಳೋದು, ಉತ್ತರಾಯಣದಲ್ಲಿ ಸತ್ರೆ ಮೋಕ್ಷ. ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರಾಯಣ ನಿರೀಕ್ಷೆ ಮಾಡಿ ಸತ್ರು. ಹಂಗೆ ನಿಯಮ ಅಲ್ಲ ಅದು. ಉತ್ತರಾಯಣದಲ್ಲಿ ಸತ್ರು ಮೋಕ್ಷ, ದಕ್ಷಿಣಾಯನದಲ್ಲಿ ಸತ್ರು ಮೋಕ್ಷ. ಹೋಗುವ ಮಾರ್ಗದಲ್ಲಿ ಉತ್ತರಾಯಣಾಭಿಮಾನಿ ದೇವತೆ ಲೋಕ ಮೋಕ್ಷ ಮಾರ್ಗದಲ್ಲಿ ಸಿಗ್ತದೆ. ಚಂದ್ರಲೋಕಕ್ಕೆ ಹೋಗುವವರಿಗೆ ದಕ್ಷಿಣಾಯನಾಭಿಮಾನಿ ಲೋಕ ಸಿಗ್ತದೆ ಅಷ್ಟೇ. ಹಾಗಾದ್ರೆ ಉತ್ತರಾಯಣದಲ್ಲಿ ಸತ್ರೆ ಮೋಕ್ಷ ಅಂದ್ರೆ ಅರ್ಥ ಏನು? ಅದರ ರಹಸ್ಯನೇ ಬೇರೆ. ದೇಹದಲ್ಲಿ ಉತ್ತರಾಯಣ ನಾಡಿ, ದಕ್ಷಿಣಾಯನ ನಾಡಿ ಅಂತ ನಾಡಿಗಳಿದ್ದಾವೆ. ಅಂದರೆ ಉತ್ತರಾಯಣ ಅಂತ ಸೂರ್ಯನ ರಶ್ಮಿ, ಸೂರ್ಯ ಕಿರಣಕ್ಕೂ ಉತ್ತರಾಯಣ ಅಂತ ಹೆಸರುಂಟು. ಆ ರಶ್ಮಿಗಳು ನಮ್ಮ ದೇಹದಲ್ಲಿ ಇರ್ತವೆ. ಅದು ಉತ್ತರಾಯಣ ಅನ್ನೋ ಹೆಸರಿನ ಸೂರ್ಯ ರಶ್ಮಿ ಇರುವ ದೇಹ, ಇದು ಇರುವ ನಾಡಿಗೆ ಉತ್ತರಾಯಣ ನಾಡಿ ಅಂತ ಹೆಸರು. ಇನ್ನು ದಕ್ಷಿಣಾಯನ ರಶ್ಮಿ ಅಂತ ಕೆಲವಿದ್ದಾವೆ. ಆ ರಶ್ಮಿಗಳಿರುವ ನಾಡಿಗೆ ದಕ್ಷಿಣಾಯನ ನಾಡಿ ಅಂತ ಹೆಸರು. ಆ ಉತ್ತರಾಯಣ ರಶ್ಮಿ ಇದೆಯಲ್ಲ, ಆ ರಶ್ಮಿ ಇರುವಂಥ ನಾಡಿಯ ಮೂಲಕ ದೇಹ ಹೊರಗೆ ಹೋದ್ರೆ ಅವನಿಗೆ ಮೋಕ್ಷ. ದಕ್ಷಿಣಾಯನ ರಶ್ಮಿ ಇರುವ ನಾಡಿಯ ಮೂಲಕ ಹೋದರೆ ಚಂದ್ರಲೋಕ, ಮತ್ತು ವಾಪಸ್ ಬರೋದು. ಈ ರೀತಿ ಅರ್ಥ ಹೊರತು ಅದು ಕಾಲಕ್ಕೆ ಸಂಬಂಧಪಟ್ಟ ಶಬ್ದ ಅಲ್ಲ. ಉತ್ತರಾಯಣದಲ್ಲಿ ಸತ್ರೆ ಮೋಕ್ಷ ಅಂತಂದ್ರೆ ಅರ್ಥ ಏನು? ಉತ್ತರಾಯಣ ರಶ್ಮಿಗಳು ಇರುವ ನಾಡಿಯ ಮೂಲಕ ದೇಹದೊಳಗೆ ಸಂಚಾರ ಮಾಡಿ ದೇಹದಿಂದ ಜೀವ ಹೊರಗೆ ಹೋಗ್ಬೇಕು, ಅದು ಅಂತ ಅರ್ಥ ಅಷ್ಟೇ ಹೊರತು. ಈಗ ಉತ್ತರಾಯಣದಲ್ಲೇ ಒಬ್ಬ ಸತ್ತ, ಆದ್ರೆ ದಕ್ಷಿಣಾಯನ ರಶ್ಮಿ ಇರುವಂತಹ ನಾಡಿ ಮೂಲಕ ಹೋಗಿದ್ರೆ ಅವನು ಚಂದ್ರಲೋಕಕ್ಕೆ ಹೋಗಿ ಪುನರಾವೃತ್ತಿ. ಒಬ್ಬನು ದಕ್ಷಿಣಾಯನದಲ್ಲೇ ಸತ್ತ ದಕ್ಷಿಣಾಯನದ ಕಾಲದಲ್ಲಿ ಸತ್ತರೂ ಕೂಡ ದೇಹದೊಳಗೆ ಉತ್ತರಾಯಣ ನಾಡಿ ಮೂಲಕ ಹೋಗಿದ್ರೆ ಅವನಿಗೆ ಮೋಕ್ಷ ಆಗಿ ಆಗ್ತದೆ. ಮತ್ತು ಭೀಷ್ಮಾಚಾರ್ಯರು ಉತ್ತರಾಯಣ ಕಾಲವನ್ನೇ ಯಾಕಾದ್ರು? ಹಾಗಾದ್ರೆ ದಕ್ಷಿಣಾಯನದಲ್ಲೇ ಸತ್ತು ಉತ್ತರಾಯಣ ರಶ್ಮಿ ಇರುವ ನಾಡಿಗಳ ಮೂಲಕ ಜೀವ ಹೊರಗೆ ಹೋಗ್ಬೋದಾಗಿತ್ತಲ್ಲ ಅವರದ್ದು. ಕಾಲಕ್ಕೆ ಯಾಕೆ ಕಾದರು ಅಂತಂದ್ರೆ ಉತ್ತರಾಯಣ ಕಾಲದಲ್ಲಿ ಸತ್ರೆ ಸ್ವಲ್ಪ ವಿಶೇಷ ಉಂಟು, ಇಲ್ಲ ಅಂತಲ್ಲ. ದಕ್ಷಿಣಾಯನ ಕಾಲಕ್ಕಿಂತ ಉತ್ತರಾಯಣ ಕಾಲ ಪ್ರಶಸ್ತ ಅಂತ ಅಷ್ಟೇ ಹೊರತು ಆ ಕಾಲದಲ್ಲಿ ಸತ್ರ ಮಾತ್ರ ಮೋಕ್ಷ ಅಂತ ಹಂಗ ನಿಯಮ ಅಲ್ಲ. ಇದನ್ನ ಆಚಾರ್ಯರು ತಿಳಿಸಿದ್ದಾರೆ. ಹೀಗೆ ಇಷ್ಟು ವಿಷಯಗಳನ್ನೆಲ್ಲ ನೀನು ತಿಳ್ಕೊಂಡು ಯೋಗಾಭ್ಯಾಸ ಮಾಡ್ತಾ ನನ್ನ ಸ್ಮರಣೆ ಮಾಡು. ಇದರಿಂದ ನಿನಗೆ ಯಜ್ಞಗಳ ಫಲ, ತಪಸ್ಸು, ದಾನ ಇದರಿಂದ ಏನು ಪುಣ್ಯ ಫಲ ಬರ್ತದೆ, ಅದಕ್ಕಿಂತ ಹೆಚ್ಚಿನ ಪುಣ್ಯ ಬಂದು ಶ್ರೇಷ್ಠವಾದ ಸ್ಥಾನವನ್ನ ಇಂಥ ಯೋಗಿ, ರಾಜಯೋಗಿ ಆಗಲಿ ಹಠಯೋಗಿ ಆಗಲಿ ಪಡಿಬಹುದು. ಇಲ್ಲಿಗೆ 8ನೇ ಅಧ್ಯಾಯದ ಸಾರ ಮುಕ್ತಾಯವಾಯಿತು. 9ನೇ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕರೀತಾರೆ. ಜ್ಞಾನಂತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಂತ ಜ್ಞಾನ ವಿಜ್ಞಾನ ಯೋಗ. ಕೃಷ್ಣ ಹೇಳ್ತಾನೆ, ಅರ್ಜುನ ಅನಸೂಯವೇ, ಅಸೂಯಾದಿ ದೋಷಗಳು ನಿನ್ನಲ್ಲಿಲ್ಲ.
ಆದ್ರಿಂದ ನಿನಗೆ ಜ್ಞಾನ ವಿಜ್ಞಾನ ಯೋಗವನ್ನು ಉಪದೇಶ ಮಾಡ್ತೇನೆ. ಅಸೂಯ ಅಂದ್ರೆ ಏನು? ಒಳ್ಳೆಯ ಗುಣಗಳನ್ನು ಕೂಡ ಕೆಟ್ಟದು ಅಂತ ಭಾವಿಸಿ ಅವನ ಮೇಲೆ ಆರೋಪ ಮಾಡೋದು, ದೋಷಾರೋಪ ಮಾಡೋದು, ಅವನಿಗೆ ಅಸೂಯಾಪರ ಅಂತಾರೆ. ಅಂಥದ್ದಿಲ್ದಿದ್ದವನೇ ಇದನ್ನು ಕೇಳಲಿಕ್ಕೆ ಅಧಿಕಾರಿ. ಅಸೂಯ ಇತ್ತು ಅಂತಾದ್ರೆ ಎಷ್ಟು ಒಳ್ಳೇದು ಹೇಳಿದರೂ ಕೂಡ ಅದನ್ನು ಕೆಟ್ಟದು ಅಂತಲೇ ಭಾವಿಸುವವನು ಅಸೂಯಾಪರ. ಕೃಷ್ಣ ಒಳ್ಳೇದನ್ನೇ ಉಪದೇಶ ಮಾಡ್ತಿದ್ದಾನೆ, ಅದನ್ನು ಕೆಟ್ಟದು ಅಂತ ಭಾವಿಸ್ತಾ ಹೋದರೆ ಅದು ದೋಷ ಆಗ್ತದೆ, ಅಸೂಯ ಅನ್ನೋ ದೋಷ ಆಗ್ತದೆ. ನೀನು ಅಂಥವನಲ್ಲ, ಒಳ್ಳೆ ಗುಣಗಳನ್ನು ಒಳ್ಳೆಯದು ಅಂತಲೇ ಭಾವಿಸುವವನು. ಆದ್ದರಿಂದ ನನ್ನ ಉಪದೇಶ ಕೇಳಿ ಅದರಂತೆ ಅನುಷ್ಠಾನನೂ ಮಾಡಿ ಮೋಕ್ಷವನ್ನು ಪಡಲಿಕ್ಕೆ ನೀನು ಅರ್ಹನಾಗಿದ್ದಿ. ಅದಕ್ಕೆ ನಾನು ನಿನಗೆ ಮುಂದೆ ರಾಜವಿದ್ಯಾ ರಾಜಗುಹ್ಯ, ಇದು ರಾಜವಿದ್ಯಾ ರಾಜಗುಹ್ಯ ಅಂತ ಇದಕ್ಕೆ ಹೆಸರು. ಆ ರಾಜವಿದ್ಯಾ ರಾಜಗುಹ್ಯವನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ. ಅಂದರೆ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ರಾಜವಿದ್ಯೆ. ಗುಹ್ಯ ಅಂದರೆ ಗೋಪ್ಯ ತತ್ವಗಳು, ಅದರಲ್ಲಿ ಅತೀ ರಹಸ್ಯವಾದ ತತ್ವ, ಆದ್ದರಿಂದ ಅದಕ್ಕೆ ರಾಜಗುಹ್ಯ ಅಂತಲೂ ಕೂಡ ಕರೀತಾರೆ. ರಹಸ್ಯಗಳಲ್ಲಿ ಅತಿ ರಹಸ್ಯ, ವಿದ್ಯೆಗಳಲ್ಲಿ ಶ್ರೇಷ್ಠ ವಿದ್ಯೆ. ಪವಿತ್ರಮಿದಮುತ್ತಮಂ, ಸಮಸ್ತ ಪಾಪ ಪರಿಹಾರಕ್ಕಾದ್ರಿಂದ ಈ 9ನೇ ಅಧ್ಯಾಯ ಪವಿತ್ರ ಅಂತ ಇದಕ್ಕೆ ಹೆಸರು. ಅಂದ್ರೆ ಪಾಪ ಪರಿಹಾರಕ ಅಂತ ಅರ್ಥ. ಪರಮಾತ್ಮನನ್ನ ಪ್ರತ್ಯಕ್ಷವಾಗಿ ತಿಳಿಸ್ಕೊಡ್ಲಿಕ್ಕೆ ಇದು ಸಾಧನವಾಗಿದೆ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ, ಪರಮಾತ್ಮನನ್ನ ಪ್ರತ್ಯಕ್ಷವಾಗಿ ತಿಳಿಸಿಕೊಡುವಂತಹದ್ದು. ಮತ್ತು ಧರ್ಮ್ಯಂ, ಸರ್ವಧಾರಕನಾದ ಪರಮಾತ್ಮನ ಪ್ರೀತಿಗೆ ಸಾಧನವಾಗಿದೆ. ನನ್ನ ಉಪದೇಶದಿಂದ ಹೆಚ್ಚು ಆಯಾಸ ಇಲ್ಲದೆ ನೀನು ಇದನ್ನು ಸಂಪಾದನೆ ಮಾಡಬಹುದು. ಇದನ್ನು ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆ ಇಲ್ಲ ಅಂತ ಆದರೆ ಮತ್ತೆ ಸಂಸಾರ ಮಾರ್ಗದಲ್ಲಿ ಬೀಳ್ತಾರೆ ಅಂತ ಇಷ್ಟು ಪೀಠಿಕೆ ಹೇಳಿ ಆಮೇಲೆ ರಾಜವಿದ್ಯಾ ರಾಜಗುಹ್ಯ ಅನ್ನೋದನ್ನ ತಿಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅದು 9ನೇ ಅಧ್ಯಾಯದ ಸಾರ. ನಾಳೆ ಮುಂದುವರಿಸ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ರಾಜವಿದ್ಯಾ ರಾಜಗುಹ್ಯ ಅನ್ನುವ ಒಂದು ಯೋಗವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಇದಂತು ತೇ ಗುಹ್ಯತಮಂ ಪ್ರವಕ್ಷಾಮಿ ಅನಸೂಯವೇ. ಇದು ಗುಹ್ಯತಮ, ಗೋಪ್ಯ ವಿಷಯಗಳಲ್ಲಿ ಅತೀ ಗೋಪ್ಯವಾದಂಥದ್ದು ರಾಜವಿದ್ಯಾ ರಾಜಗುಹ್ಯ. ನೀನು ಅಸೂಯಾದಿ ರಹಿತನಾದ್ದರಿಂದ ನಿನಗಿದನ್ನು ಉಪದೇಶ ಮಾಡ್ತೇನೆ. ಅಂದರೆ ಉಪದೇಶ ಪಡಿಬೇಕಾದರೆ ಅಸೂಯ ಇರಕೂಡುದು. ಅಸೂಯ ಇದ್ದವ್ರು ಏನು ಮಾಡ್ತಾರೆ ಅಂತಂದ್ರೆ ಒಳ್ಳೆ ವಿಷಯ ಹೇಳಿದಾಗಲೂ ಕೂಡ ಅದರಲ್ಲಿ ದೋಷಾರೋಪಣೆ ಮಾಡ್ತಾರೆ. ಅದಕ್ಕೆ ಅಸೂಯ ಅಂತ ಕರೀತಾರೆ. ನೀನು ಅಂಥವನಲ್ಲ, ಒಳ್ಳೆಯ ವಿಷಯವನ್ನ ಚೆನ್ನಾಗಿ ಇದೆ ಅಂತ ಮೆಚ್ಚತಕ್ಕವನು. ಕೆಲವರು ಹಾಗೆಲ್ಲ ಮೆಚ್ಚೋದಿಲ್ಲ. ಅಸೂಯ ಇದ್ದವರು ಒಳ್ಳೆಯದನ್ನು ಹೇಳಿದರೂ ಕೂಡ ಏನೋ ದೋಷ ಹುಡುಕಿ ಇದು ಸರಿ ಇಲ್ಲ ಅಂತ ಹೇಳುವವರು ಇರ್ತಾರೆ. ನೀನಂಥವನಲ್ಲ, ಆದ್ರಿಂದ ನಿನಗೆ ಹೇಳ್ತಾ ಇದ್ದೇನೆ. ಯಜ್ಞಾತ್ವ ಮೋಕ್ಷ ವಿಜ್ಞಾನಂ ವಿಜ್ಞಾನ ಸಹಿತಂ. ಇದರಲ್ಲಿ ತಿಳಿಬೇಕಾದ್ದನ್ನ, ವಿಶೇಷವಾಗಿ ತಿಳಿಬೇಕಾದ್ದನ್ನ ಎರಡನ್ನೂ ಹೇಳ್ತೇನೆ. ಸಾಮಾನ್ಯವಾಗಿ ತಿಳಿಬೇಕಾದದ್ದು ಕೆಲವು ವಿಷಯ, ವಿಶೇಷವಾಗಿ ತಿಳಿಬೇಕಾದದ್ದು ಕೆಲವು ವಿಷಯ, ಎರಡನ್ನೂ ಹೇಳ್ತೇನೆ. ಅದನ್ನು ತಿಳ್ಕೊಂಡು ನೀನು ಮೋಕ್ಷಕ್ಕೆ ಹೋಗ್ಬೋದು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ. ರಾಜ ಹೇಗೆ ಶ್ರೇಷ್ಠನೋ ಅದರಂತೆ ಈ ವಿದ್ಯೆ ಶ್ರೇಷ್ಠವಾದ್ರಿಂದ ಇದಕ್ಕೆ ರಾಜವಿದ್ಯಾ ಅಂತ ಹೆಸರು. ಪಾಪ ಪರಿಹಾರಕವಾದ್ರಿಂದ ಪವಿತ್ರ ಅಂತ ಕರೀತಾರೆ. ಈ 9ನೇ ಅಧ್ಯಾಯದ ಯೋಗವನ್ನ ಪವಿತ್ರ ಅಂತ ಕೃಷ್ಣನೇ ಕರೆದಿದ್ದಾನೆ, ಪಾಪ ಪರಿಹಾರಕ. ಪ್ರತ್ಯಕ್ಷ ಅಂದ್ರೆ ಪರಮಾತ್ಮ, ಸರ್ವೇಂದ್ರಿಯ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮನನ್ನ ಪ್ರತ್ಯಕ್ಷವಾಗಿ ತಿಳಿಸಿಕೊಡ್ಲಿಕ್ಕೆ ಸಾಧನವಾಗಿದೆ ಈ 9ನೇ ಅಧ್ಯಾಯ. ಧರ್ಮ್ಯ ಅಂತಂದ್ರೆ ಧಾರಕನಾದ, ಜಗದ್ಧಾರಕನಾದ ಪರಮಾತ್ಮನಿಗೆ ಪ್ರೀತಿಗೆ ಸಾಧನವಾಗಿದೆ. ಇದನ್ನು ತಿಳ್ಕೊಳ್ಳಿಕ್ಕೆ ಅಷ್ಟೇನು ಆಯಾಸ ಪಡಬೇಕಾಗಿಲ್ಲ. ಯಾರಿಗೆ ಇದರಲ್ಲಿ ಶ್ರದ್ಧೆ ಇರೋದಿಲ್ಲ ಅಂಥವ್ರು ಮಾತ್ರ ಈ ಸಂಸಾರದಲ್ಲೇ ಬೀಳ್ತಾರೆ. ಮತ್ತೆ ಮತ್ತೆ ನನ್ನನ್ನು ಪಡೆಯದೆ ಸಂಸಾರದಲ್ಲಿ ಬೀಳ್ತಾರೆ, ಶ್ರದ್ಧೆ ಇಲ್ಲದೆ ಇದ್ದವರು ಅಂತಿಷ್ಟು ಹೇಳಿ ಅದೇನದು ರಾಜವಿದ್ಯಾ ರಾಜಗುಹ್ಯ ಆ ತತ್ವವನ್ನು ಉಪದೇಶ ಮಾಡ್ತಾನೆ.
ಅರ್ಜುನ, ನಾನು ಸಕಲ ದೇಶಗಳಲ್ಲಿ ವ್ಯಾಪ್ತನಾಗಿದ್ದೇನೆ. ವೇದದಲ್ಲಿಯೂ ಈ ತತ್ವ ಬಂದಿದೆ. ನಾವು ಏನೇನು ಪ್ರಪಂಚ ನೋಡ್ತಾ ಇದ್ದೇವೆ, ನೋಡದೇ ಇದ್ದಿದ್ರು ಏನೇನು ಕೇಳಿದ್ದೇವೆ, ಅಂತಹ ಎಲ್ಲ ಪ್ರಪಂಚದ ಒಳಗೆ ಹೊರಗೆ ಪರಮಾತ್ಮ ವ್ಯಾಪಿಸಿದ್ದಾನೆ ಅಂತ ವೇದ ಹೇಳ್ತದೆ. ಅದನ್ನೇ ಇಲ್ಲಿ ಹೇಳಿದ್ದಾನೆ. ಮಯಾ ತತಮಿದಂ ವಿಶ್ವಂ, ಜಗತ್ ಇಡೀ ಪ್ರಪಂಚದಲ್ಲಿ ನಾನು ವ್ಯಾಪಿಸಿದ್ದೇನೆ, ನಾನಿಲ್ಲದ ಜಾಗವೇ ಇಲ್ಲ. ಹಾಗಾದ್ರೆ ಯಾಕೆ ಕಾಣಿಸ್ತಾ ಇಲ್ಲ ಅಂತಂದ್ರೆ, ಅವ್ಯಕ್ತ ಮೂರ್ತಿನ, ನನ್ನ ದೇಹ ಯಾರಿಗೂ ಕಾಣೋದಿಲ್ಲ. ಮೂರ್ತಿ ಅಂದ್ರೆ ದೇಹ, ಅವ್ಯಕ್ತವಾದ ದೇಹದಿಂದ, ಗೋಚರವಾಗದ ದೇಹದಿಂದ ನಾನು ಸರ್ವತ್ರ ವ್ಯಾಪ್ತನಾಗಿದ್ದೇನೆ. ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲ ಪ್ರಾಣಿಗಳು ನನ್ನನ್ನು ಆಶ್ರಯಿಸಿದ್ದಾವೆ. ನಚಾಹಂ ತೇಷು ಅವಸ್ಥಿತಃ, ನಾನು ಯಾರನ್ನು ಆಶ್ರಯಿಸಿಲ್ಲ, ನನಗೆ ಯಾರ ಹಂಗೂ ಇಲ್ಲ, ಎಲ್ರಿಗೂ ನಾನು ಬೇಕು, ನನ್ನನ್ನು ತೊರೆದು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ಯಾರ ಹಂಗೂ ಇಲ್ಲ. ಎಲ್ಲ ವಸ್ತುಗಳಲ್ಲಿ ನೀನಿದ್ದಾಗ ಆ ವಸ್ತುಗಳಲ್ಲಿರ್ತಕ್ಕಂಥ ಗುಣಧರ್ಮಗಳು ನಿನಗೆ ಅಂಟಬೇಕಲ್ಲ. ಕೆಂಡದ ಮೇಲೆ ಪಾತ್ರೆ ಇಟ್ಟರೆ ಕೆಂಡದಲ್ಲಿರುವ ಉಷ್ಣತ್ವ ಪಾತ್ರೆಗೆ ಬರ್ತದೆ, ಪಾತ್ರೆಯಲ್ಲಿರ್ತಕ್ಕಂಥ ಉಷ್ಣತ್ವ ನೀರಿಗೆ ಬರ್ತದೆ. ಪಾತ್ರೆ ಸುಡ್ತದೆ, ಕೈ ಸುಡ್ತದೆ, ನೀರು ಸುಡ್ತದೆ. ಹಾಗೆ ಎಲ್ಲಾ ಕಡೆ ನೀನಿದ್ರೆ ಅಲ್ಲಿರ್ತಕ್ಕಂಥ ದೋಷಗಳು ಗುಣಗಳು ಎಲ್ಲ ನಿನಗೆ ಅಂಟಬೇಕಲ್ಲ. ಒಂದು ಜಾಗದಲ್ಲಿ ಬೆಂಕಿ ತಂದಿಟ್ಟು ಅದನ್ನು ತಗೊಂಡು ಹೋದ್ಮೇಲೂ ಆ ನೆಲ ಬಿಸಿಯಾಗೇ ಇರ್ತದೆ. ಹೂವನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಆ ಹೂ ತೆಗೆದರೂ ಕೂಡ ಬಟ್ಟೆ ಸುವಾಸನೆಯಾಗೇ ಇರ್ತದೆ, ಸುಗಂಧ ಭರಿತವಾಗೇ ಇರ್ತದೆ. ಯಾಕೆ? ಹೂವಿನಲ್ಲಿರೋ ಸುಗಂಧ ಬಟ್ಟೆಗೆ ಬಂತು. ಹಾಗೆ ಜಗತ್ತಿನಲ್ಲಿ ನೀನು ವ್ಯಾಪಿಸಿದ್ರೆ, ನಿನ್ನಲ್ಲಿ ಎಲ್ಲಾ ಜಗತ್ತನ್ನ ಇಟ್ಕೊಂಡಿದ್ರೆ, ಎಲ್ಲಾ ಜಗತ್ತಿನಲ್ಲಿ ನೀನಿದ್ರೆ, ಆ ಜಗತ್ತಿನ ಗುಣಧರ್ಮಗಳೆಲ್ಲ ನಿನಗೆ ಸೋಂಕಬೇಕು. ಅದ್ಯಾಕೆ ನಿನಗೆ ಅಂಟೋದಿಲ್ಲ ಅಂತ ಕೇಳಿದ್ರೆ, ನನ್ನ ಶಕ್ತಿ ಅಂಥದ್ದು, ಲೋಕ ವಿಲಕ್ಷಣವಾದಂತಹ ವಿಚಿತ್ರ ಶಕ್ತಿ ನನಗಿದೆ. ಎಲ್ಲ ಕಡೆ ಇರ್ತೇನೆ, ಯಾವುದರ ಗುಣಧರ್ಮ ಅಂಟಿಸ್ಕೊಳ್ಳೋದಿಲ್ಲ, ಅದರ ಸಂಕ್ರಮಣ ನನಗಾಗೋದಿಲ್ಲ. ಇದೇ ನನ್ನ ವೈಶಿಷ್ಟ್ಯ.